ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್. ನಮ್ಮ ಇವತ್ತಿನ ಈ ವಿಡಿಯೋದಲ್ಲಿ ಏಂಜಲ್ ಬ್ರೋಕಿಂಗ್ ಅನ್ನುವ ಒಂದು ಬ್ರೋಕರೇಜ್ ಫರ್ಮ್ ಏನಿದೆ ಅವರ ಒಂದು IPO ಅನಾಲಿಸಿಸ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಸುಮಾರು ಜನಕ್ಕೆ ಬ್ರೋಕರೇಜ್ ಅಂದ್ರೆ ಅಥವಾ ಬ್ರೋಕಿಂಗ್ ಹೌಸ್ ಅಂತ ಹೇಳಿದ್ರೆ ಅಥವಾ ಟ್ರೇಡಿಂಗ್ ಡಿಮ್ಯಾಟ್ ಅಕೌಂಟ್ ಅಂದ್ರೆ ಫಸ್ಟ್ ಬರೋದೇ ಜೆರೋದಾ ಅನ್ನುವ ಒಂದು ಕಂಪನಿ. ಅದು ಬಿಟ್ರೆ ಅಪ್ಸ್ಟಾಕ್ ಅಂತ ಬರುತ್ತೆ. ಅದ್ರ ಜೊತೆಗೆ ಫುಲ್ ಸರ್ವಿಸ್ ಪ್ರೊವೈಡರ್ ಅಂತ ಬಂದ್ರೆ ICICI ಡೈರೆಕ್ಟ್ ಬರುತ್ತೆ. ಅದ್ರ ಜೊತೆಗೆ ಬೇರೆ ಬೇರೆ XYZ ಅನ್ನುವ ಒಂದು ಸುಮಾರು ಕಂಪನಿಗಳು ಬರುತ್ತೆ. ಬಟ್ ಈ ಒಂದು ಬ್ರೋಕರೇಜ್ ಇಂಡಸ್ಟ್ರಿಯಲ್ಲಿ ಏಂಜಲ್ ಬ್ರೋಕಿಂಗ್ ಅನ್ನೋ ಒಂದು ಫರ್ಮ್ ಸಹ ಇದೆ ಸ್ನೇಹಿತರೆ. ಇವರು ಸಹ ಒಳ್ಳೆ ಸರ್ವಿಸಸ್ ಕೊಡ್ತಾರೆ. ಅದ್ರ ಜೊತೆಗೆ ಅವರ ಒಂದು ಹೈ ಮಾರ್ಜಿನ್, ಹೈ ಲಿವರೇಜ್ ಅಂತ ಏನ್ ಕರೀತಾರೆ, ಅದ್ರ ಬೇಸಿಸ್ ಮೇಲೆ ಸಹ ತುಂಬಾ ಒಂದು ಏನಂತಾರೆ ಸುಮಾರು ಒಂದು ಹೊಸ ಒಂದು ಕ್ಲೈಂಟ್ ಬೇಸ್ ನ ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಆಸ್ ಆಫ್ ನೌ ಕೊರೋನಾ ಸಿಚುವೇಶನ್ ಮುಗಿದ ನಂತರ ಒಂದು ಸ್ಟಾಕ್ ಮಾರ್ಕೆಟ್ ಬರ್ಬೇಕು ಅಂತ ಒಂದು ಪ್ಲಾನಿಂಗ್ ಏನ್ ಮಾಡಿದ್ರು, ಅದರ ಬೇಸಿಸ್ ಮೇಲೆ ಈ ಒಂದು ಸ್ಟಾಕ್ ಅಥವಾ ಈ ಒಂದು ಕಂಪನಿ ನಮ್ಮ ಸ್ಟಾಕ್ ಮಾರ್ಕೆಟ್ಗೆ ಎಂಟ್ರಿ ಆಗಕ್ಕೆ IPO ಮುಖಾಂತರ ಡಿಸಿಷನ್ ಮಾಡಿದೆ. ಓಕೆ, ಈ ಸಬ್ಸ್ಕ್ರಿಪ್ಷನ್ ಅಥವಾ ಈ ಒಂದು ಸ್ಟಾಕ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಬೋದಾ ಮಾಡಬಾರ್ದಾ ಅನ್ನೋ ಒಂದು ಅನಾಲಿಸಿಸ್ ನಾನು ಈ ವಿಡಿಯೋದ ಮುಖಾಂತರ ಕೊಡ್ತಾ ಇದೀನಿ. ಸಬ್ಸ್ಕ್ರೈಬ್ ಮಾಡಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಅದ್ರ ಜೊತೆಗೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ವಿಡಿಯೋ ನೋಡಿದ್ಮೇಲೆ ನಿಮ್ಗೆ ಏನಾದ್ರು ಈ ಕಂಪನಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಒಳ್ಳೇದು ಅಂತ ನಿಮ್ಗೆ ಅನ್ಸಿದ್ರೆ ನೀವು ಇನ್ವೆಸ್ಟ್ಮೆಂಟ್ ಮಾಡಬಹುದು. ಓಕೆ, ಇದು ಏನಾದ್ರು ನಿಮ್ಗೆ ಸ್ಟಾಕ್ ಮಾರ್ಕೆಟ್ ಬೇಸಿಕ್ ಕೋರ್ಸ್ ಏನಾದ್ರು ಬೇಕಿತ್ತು ಅಂದ್ರೆ ನೀವು ಬೈ ಮಾಡಬಹುದು. 2300 rupees ವರ್ತ್ ಕೋರ್ಸ್ ಇದೆ. ಅರೌಂಡ್ ಒಂದು 20 hours ಪ್ಲಸ್ ಕಂಟೆಂಟ್ಸ್ ಇದೆ ಸ್ನೇಹಿತರೆ. ಆಲ್ಮೋಸ್ಟ್ 100+ ಕಾನ್ಸೆಪ್ಟ್ಸ್ ಈ ಒಂದು ಏನಂದ್ರೆ ಕೋರ್ಸ್ ಮುಖಾಂತರ ನಾನು ನಿಮಗೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಇಂಟ್ರೆಸ್ಟ್ ಇತ್ತು ಅಂದ್ರೆ www.cashstand.com ಲಾಗಿನ್ ಆಗಿ ನೀವು ಕೋರ್ಸ್ ಸೆಕ್ಷನ್ ಹೋಗಿ ಪರ್ಚೇಸ್ ಮಾಡ್ಕೊಂಡು ನೀವು ನಿಮ್ಮ ಸ್ಟಾಕ್ ಮಾರ್ಕೆಟ್ ಜರ್ನಿನ ಶುರು ಮಾಡಬಹುದು. ಓಕೆ, ಅದರ ಬೇಸಿಸ್ ಮೇಲೆ ಒಂದು ಡಿಸ್ಕ್ಲೇಮರ್ ಕೊಟ್ಬಿಡ್ತೀನಿ, ನೋಡ್ಕೊಳ್ಳಿ. ನಾನು ಸೆಬಿ ರಿಜಿಸ್ಟರ್ಡ್ ಪರ್ಸನ್ ಅಲ್ಲ. ಈ ವಿಡಿಯೋ ಅಥವಾ ಕ್ಯಾಶ್ ಅಂಡ್ ಚಾನಲ್ ಇರುವಂತ ಯಾವುದೇ ಒಂದು ಇನ್ಫಾರ್ಮೇಶನ್ ಅಥವಾ ಬೇರೆ ರೀತಿಯ ವಿಡಿಯೋಸ್ ನೋಡ್ಕೊಂಡು ನೀವು ಡಿಸಿಷನ್ ತಗೊಂಡು ಪ್ರಾಫಿಟ್ ಅಥವಾ ಲಾಸ್ ಆಯ್ತು ಅಂತ ಆದ್ರೆ ಅದಕ್ಕೆ ನಾನಾಗ್ಲಿ ನನ್ನ ಕ್ಯಾಶ್ ಮೆಂಬರ್ಸ್ ಆಗ್ಲಿ ರೆಸ್ಪಾನ್ಸಿಬಲ್ ಅಲ್ಲ ಅಂತ ಹೇಳ್ತಾ, ಇವತ್ತಿನ ಈ ಒಂದು ಏಂಜಲ್ ಬ್ರೋಕಿಂಗ್ ಅನ್ನೋ ಒಂದು ಸ್ಟಾಕ್ ಬ್ರೋಕರೇಜ್ ಫರ್ಮ್ ಏನಿದೆ ಅದರ ಒಂದು ಇಂಟ್ರೊಡಕ್ಷನ್ ನೋಡೋಣ. ಈ ಒಂದು ಬ್ರೋಕರೇಜ್ ಶುರು ಆಗಿದ್ದು ಸ್ನೇಹಿತರೆ 1996 ಅಲ್ಲಿ ಒಂದು ಪ್ರಾಬ್ಲಮ್ ಒಂದು 4 to 5 ಮೆಂಬರ್ಸ್ ಜಾಯ್ನ್ ಆಗಿ ಈ ಒಂದು ಏಂಜಲ್ ಬ್ರೋಕಿಂಗ್ ಕಂಪನಿ ಅನ್ನೋ ಒಂದು ಕಂಪನಿನ ಬ್ರೋಕರೇಜ್ ಫರ್ಮ್ ನ ಶುರು ಮಾಡಿದ್ರು. ಆಸ್ ಆಫ್ ನೌ ನೋಡಿದ್ರೆ ಈ ಒಂದು ಕಂಪನಿ ಈ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಎಷ್ಟು ವಾಲ್ಯೂಮ್ ನಡೀತಲ್ಲ ಆ ಓವರ್ ಆಲ್ ಅರೌಂಡ್ 6 to 7% ಮಾರ್ಕೆಟ್ ಶೇರ್ ನ ಇವರು ಹೊಂದಿದ್ದಾರೆ. ಅಲ್ಲಿಗೆ ಅಷ್ಟು ಕ್ಲೈಂಟ್ಸ್ ಬೇಸ್ ಅವರ ಒಂದು NSE ಆಗಿರ್ಬೋದು, BSE ಆಗಿರ್ಬೋದು, MCX ಆಗಿರ್ಬೋದು, ಈ ಒಂದು ಎಕ್ಸ್ಚೇಂಜಸ್ ಅಲ್ಲಿ ಟ್ರೇಡಿಂಗ್ ಮಾಡೋದ್ರಿಂದ ಇವರ ಮುಖಾಂತರ ಅಥವಾ ಏಂಜಲ್ ಬ್ರೋಕಿಂಗ್ ಮುಖಾಂತರ ಇವರ ಕಾಂಟ್ರಿಬ್ಯೂಷನ್ 6 to 7% ಮಾರ್ಕೆಟ್ ಶೇರ್ ಇದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಓಕೆ, ಇದರ ಜೊತೆಗೆ ಈ ಒಂದು ಕಂಪನಿ ಆಸ್ ಆನ್ ಜೂನ್ 2020 ಅಥವಾ ಆಗಸ್ಟ್ ಅಂತ ತಗೊಂಡ್ರು ಓಕೆ, ಬಟ್ ಓವರ್ ಆಲ್ ಒಂದು ಏನಂತ ಇನ್ಫಾರ್ಮೇಶನ್ ನನಗೆ ಏನ್ ಅವೈಲೇಬಲ್ ಇದೆ, ಆಸ್ ಆನ್ ಜೂನ್ 2020 ನೋಡಿದ್ರೆ ಈ ಒಂದು ಕಂಪನಿ ಅವರ ಒಂದು ಕ್ಲೈಂಟ್ ಬೇಸ್ ನ ಡ್ರಾಸ್ಟಿಕಲಿ ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ. ಬಿಕಾಸ್ ಆಫ್ ದಿ ಕೊರೋನಾ ವೈರಸ್ ಲಾಕ್ ಡೌನ್ ಏನಾಗಿತ್ತು, ಅದ್ರ ಬೇಸಿಸ್ ಮೇಲೆ ಸುಮಾರು ಜನಕ್ಕೆ ವರ್ಕ್ ಫ್ರಮ್ ಹೋಮ್ ಅಂತ ಏನ್ ಫೆಸಿಲಿಟಿ ಸಿಕ್ತು, ಅದ್ರ ಬೇಸಿಸ್ ಮೇಲೆ ಸುಮಾರು ಜನ ಈ ಒಂದು ಬ್ರೋಕಿಂಗ್ ಫರ್ಮ್ ಮುಖಾಂತರ ಸಹ ಅಕೌಂಟ್ ನ ಓಪನ್ ಮಾಡ್ಕೊಂಡು ಅವರ ಟ್ರೇಡಿಂಗ್ ಜರ್ನಿನ ಶುರು ಮಾಡಿದ್ದಾರೆ. ಇದ್ರ ಬೇಸಿಸ್ ಮೇಲೆ ಅವರ ಪ್ರೆಸೆನ್ಸ್ ಅಕ್ರಾಸ್ ಇಂಡಿಯಾ ಇದೆ. ಮೋಸ್ಟ್ಲಿ ಕೇಳ್ಬೇಕಂತ ಹೇಳಿದ್ರೆ ಇವರು ಆನ್ಲೈನ್ ಅಕೌಂಟ್ ಫೆಸಿಲಿಟಿ ಸೂಪರ್ ಆಗಿ ಕೊಡ್ತಾನೆ ಅಂತ ಹೇಳ್ಬೋದು ಸ್ನೇಹಿತರೆ. ತುಂಬಾ ಒಂದು ಒಳ್ಳೆ ಕಸ್ಟಮರ್ ಸರ್ವಿಸ್ ಇದೆ ಅಂತ ನಾನು ಕೇಳ್ಬಿಟ್ಟಿದ್ದೀನಿ. ಕೆಲವೊಂದ್ ಟೈಮ್ ಅವರ ಒಂದು ಟೆಕ್ನಿಕಲ್ ಗ್ಲಿಚಸ್ ಅನ್ನೋದು ಬಿಟ್ರೆ ಹೈ ಮಾರ್ಜಿನ್, ಲೋ ಬ್ರೋಕರೇಜ್, ಅದ್ರ ಜೊತೆಗೆ ಒಳ್ಳೆ ಕಸ್ಟಮರ್ ಕೇರ್, ಅದ್ರ ಜೊತೆಗೆ ಅವರ ಒಂದು ಟ್ರೇಡಿಂಗ್ ಆಪ್ ಏನಿದೆ ಅಥವಾ ಅಪ್ಲಿಕೇಶನ್ಸ್ ಇದೆ ಅದು ಸಹ ಚೆನ್ನಾಗಿದೆ ಅಂತ ಒಂದು ನನ್ನ ಒಂದು ಫೀಡ್ಬ್ಯಾಕ್ ನೀವು ನೋಡಬಹುದು. ಸುಮಾರು ನನಗೆ ನನ್ನ ಒಂದು ಟ್ರೈನಿ ಸಹ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ, ಸರ್ ಏಂಜಲ್ ಬ್ರೋಕಿಂಗ್ ಚೆನ್ನಾಗಿದೆ, ಅವರ ಕೊಡುವಂತ ಹೆವಿ ಅಥವಾ ಹೈ ಮಾರ್ಜಿನ್ ಏನಿದೆ ಅದು ಸಹ ನಂಗೆ ತುಂಬಾ ಹೆಲ್ಪ್ ಆಗ್ತಿದೆ ಅಂತ ಹೇಳಿದ್ರು. ನಿಮ್ಗೆ ಇಂಟ್ರೆಸ್ಟ್ ಇತ್ತು ಸಹ ನೀವು ಅಕೌಂಟ್ ನ ಓಪನ್ ಮಾಡ್ಕೊಳ್ಳಬಹುದು. ಓಕೆ, ಅದರ ಬೇಸಿಸ್ ಮೇಲೆ ಈ ಒಂದು ಕಂಪನಿ ಒಂದು ಈ ಕಡೆ ಡಿಸ್ಕೌಂಟ್ ಬ್ರೋಕರೇಜ್ ಅಲ್ಲ, ಆ ಕಡೆ ಏನಂತಾರೆ ಫುಲ್ ಸರ್ವಿಸ್ ಪ್ರೊವೈಡರ್ ಅಲ್ಲ, ಒಂದು ಹೈಬ್ರಿಡ್ ಬ್ರೋಕರೇಜ್ ಫರ್ಮ್ ನ ಸಹ ಇವ್ರು ರನ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು ಸ್ನೇಹಿತರೆ. ಇವರ ಒಂದು ಏಂಜಲ್ ಬ್ರೋಕಿಂಗ್ ಒಂದು ಏನಂತಾರಪ್ಪ, ಇವರ ಒಂದು ಪ್ರಾಡಕ್ಟ್ ಪೋರ್ಟ್ಫೋಲಿಯೋ ಹೈಬ್ರಿಡ್ ಬ್ರೋಕರೇಜ್ ಫರ್ಮ್ ಅಂತ ನಾವು ಕರಿಬಹುದು. ಏನ್ ಹೈಬ್ರಿಡ್ ಅಂತ ಹೇಳಿದ್ರೆ, ಈ ಕಡೆ ಝೀರೋ ಡಿಸ್ಕೌಂಟ್ ಬ್ರೋಕರೇಜ್ ಅಂತ ಹೇಳಿದ್ರೆ ಝೆರೋದ ಅಪ್ಸ್ಟಾಕ್ ಅಲ್ಲ, ಝೀರೋ ಬ್ರೋಕರೇಜ್. ಅವರು ಫ್ಲಾಟ್ ಅಂತ ಹೇಳ್ತಾರೆ, ಮ್ಯಾಕ್ಸಿಮಮ್ 20% ಬ್ರೋಕರೇಜ್ ಅಂತ ಚಾರ್ಜ್ ಮಾಡ್ತಾರೆ. ಈ ಫುಲ್ ಸರ್ವಿಸ್ ಪ್ರೊವೈಡರ್ ಅಂತ ಹೇಳಿದ್ರೆ ಅವರು ಮಿನಿಮಮ್ 0.05%, 0.03% ಚಾರ್ಜ್ ಮಾಡ್ತಾರೆ. ನಿಮ್ಮ ಬೇಸ್ಡ್ ಆನ್ ಟ್ರೇಡಿಂಗ್ ವಾಲ್ಯೂಮ್ ಎಷ್ಟಿದೆ ಅಥವಾ ಅಮೌಂಟ್ ಎಷ್ಟಿದೆ ಅದ್ರ ಬೇಸ್ ಮೇಲೆ ಟ್ರೇಡ್ ಮಾಡ್ತಾರೆ. ಅದ್ರ ಜೊತೆಗೆ ಈ ಫುಲ್ ಸರ್ವಿಸ್ ಪ್ರೊವೈಡರ್ಸ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಕೆಲವೊಂದು ಟೆಕ್ನಿಕಲ್ ಟ್ರೈನಿಂಗ್ಸ್ ಆಗಿರ್ಬೋದು, ಅದ್ರ ಜೊತೆಗೆ ರಿಸರ್ಚ್ ಆಗಿರ್ಬೋದು, ಕೆಲವೊಂದು ಟೈಮ್ ರೆಕಮೆಂಡೇಶನ್ಸ್ ಆಗಿರ್ಬೋದು, ಸ್ಟಾಕ್ ನ ಬೈ ಮಾಡ್ಬೇಕಾ ಸೇಲ್ ಮಾಡ್ಬೇಕಂದ್ರೆ ರೆಕಮೆಂಡೇಶನ್, ಅದ್ರ ಜೊತೆಗೆ ಕ್ಲೈಂಟ್ಸ್ ನ ಒಂದು ಎಜುಕೇಶನ್ ಪರ್ಪಸ್ ಕೊಡೋದ್ರಿಂದ ಅದನ್ನ ಫುಲ್ ಸರ್ವಿಸ್ ಪ್ರೊವೈಡರ್ ಅಂತ ಕರಿಬಹುದು. ಇದು ಎರಡನ್ನ ಸೇರಿ ಕೊಡುವಂತ ಒಂದು ಸರ್ವಿಸ್ ಈ ನಮ್ಮ ಏಂಜಲ್ ಬ್ರೋಕಿಂಗ್
ಟ್ರೇಡಿಂಗ್ ಅಥವಾ ಒಂದು ಬ್ರೋಕರೇಜ್ ಫರ್ಮ್ ಅಂತ ಕರಿಬಹುದು ಸ್ನೇಹಿತರೆ. ಅದ್ರ ಜೊತೆಗೆ ಇವರ ಒಂದು ಮೇಜರ್ ಸರ್ವಿಸಸ್ ಏನ್ ಕ್ಲೈಂಟ್ಸ್ ಗೆ ಕೊಡ್ತಾರೆ ಅಂತ ಹೇಳಿದ್ರೆ ಆಡಿಯೋ ಹೇಳ್ದಂಗೆ ಬ್ರೋಕರೇಜ್ ಕೊಡ್ತಾರೆ, ಅದ್ರ ಜೊತೆಗೆ ಅಡ್ವೈಸರಿ ಸರ್ವಿಸಸ್ ಕೊಡ್ತಾರೆ. ಆಬ್ವಿಯಸ್ಲಿ ಅದಕ್ಕೆ ರಿಲೇಟೆಡ್ ಆಗಿರೋ ಚಾರ್ಜಸ್ ಸಪರೇಟ್ ಆಗಿ ಮಾಡ್ತಾರೆ, ನಾನು ಇಲ್ಲ ಅಂತ ಹೇಳ್ತೀನಿ. ಸೊ ಬೇಸಿಕಲಿ ಈ ರೀತಿ ಮಾಡೋದ್ರಿಂದ ಅದ್ರ ಜೊತೆಗೆ ಲೋನ್ಸ್ ಕೊಡ್ತಾರೆ ಎಗೇನ್ಸ್ಟ್ ಯುವರ್ ಶೇರ್ಸ್ ಅಥವಾ ಪ್ಲೆಡ್ಜಿಂಗ್ ಅಂತ ಏನ್ ಕರೀತಾರೆ ಆ ಒಂದು ಫೆಸಿಲಿಟಿ ಕೊಡ್ತಾರೆ. ಅದ್ರ ಜೊತೆಗೆ ರಿಸರ್ಚ್ ಸರ್ವಿಸಸ್ ಸಹ ಕೊಡ್ತಾರೆ ಈ ಮೇನ್ ಆಗಿ ಈ ನಮ್ಮ ಏಂಜಲ್ ಬ್ರೋಕಿಂಗ್ ಕಂಪನಿಯವರು. ಅದ್ರ ಜೊತೆಗೆ ಆಡಿಯೋ ಹೇಳಿದೆ ಇವರು ಕೊಡುವಂತ ಪ್ರಾಡಕ್ಟ್ ಅಂಡ್ ಸರ್ವಿಸಸ್ ಬ್ರೋಕರೇಜ್, ಬೇಸಿಕಲಿ ಬ್ರೋಕರೇಜ್ ಇದೆ ಸ್ನೇಹಿತರೆ. ಅದ್ರ ಜೊತೆಗೆ ಅಡ್ವೈಸರಿ, ರಿಸರ್ಚ್ ಮತ್ತೆ ಈ ಎಜುಕೇಶನಲ್ ಅಥವಾ ಇನ್ವೆಸ್ಟರ್ ಎಜುಕೇಶನ್ ಏನಂತ ಕರೀತಾರೆ ಅದೊಂದು ಕೈಂಡ್ ಆಫ್ ಒಂದು 20 to 30% ಅಂತ ಬಿಟ್ರೆ ಇವರ ಒಂದು ಆಲ್ಮೋಸ್ಟ್ 60 to 70% ಆಫ್ ದ ಇವರ ರೆವಿನ್ಯೂ ಏನ್ ಬರುತ್ತೆ ಅದು ಬೇಸಿಕಲಿ ಬರುತ್ತೆ ಈ ನಮ್ಮ ಬ್ರೋಕರೇಜ್ ಸರ್ವಿಸಸ್ ಇಂದ. ಓಕೆ, ಅದ್ರ ಜೊತೆಗೆ ರಿಸರ್ಚ್ ಸಹ ತುಂಬಾ ಕಡಿಮೆ ಇದೆ, ನಾನೇನು ಅಷ್ಟಿದು ಅಡ್ವಾನ್ಸ್ ಅಂತ ಹೇಳಕ್ ಬರಲ್ಲ, ಬಟ್ ಒಂದು ತಕ್ಕ ಮಟ್ಟಿಗೆ ಓಕೆ ಅಂತ ಹೇಳ್ಬೋದು ಸ್ನೇಹಿತರೆ. ಓಕೆ, ಇದು ಆದ ನಂತರ ಇವರು ಈ ಒಂದು IPO ಮುಖಾಂತರ ಅಥವಾ ಈ ಅವರ ಕಂಪನಿನ IPO ಮುಖಾಂತರ ಪಬ್ಲಿಕ್ ಏನಕ್ಕೆ ಇಶ್ಯೂ ಮಾಡ್ತಿದ್ದಾರೆ ಅಂತಂದ್ರೆ ಬೇಸಿಕಲಿ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಅಂತ ಅಥವಾ ಡೇ ಟು ಡೇ ಬಿಸ್ನೆಸ್ ರನ್ ಮಾಡೋ ಪರ್ಪಸ್ಗೋಸ್ಕರ ಒಂದು ರಿಕ್ವೈರ್ಮೆಂಟ್ ಪರ್ಪಸ್ಗೋಸ್ಕರ IPO ಗೆ ಬರ್ತಿದ್ದಾರೆ. ಅದ್ರ ಜೊತೆಗೆ ಕೆಲವೊಂದು ಜನರಲ್ ಕಾರ್ಪೊರೇಟ್ ರಿಕ್ವೈರ್ಮೆಂಟ್ ಅಥವಾ ಬಿಸ್ನೆಸ್ ಪರ್ಪಸ್ಗೋಸ್ಕರ ಈ ಒಂದು IPO ನ ಬರ್ತಿದ್ದಾರೆ. ಅದನ್ನ ಬಿಟ್ಟು ಒಂದು ಮೇಜರ್ ಒಂದು ಇಂಪ್ರೆಸಿವ್ ಒಂದು ಪರ್ಪಸ್ ಅಂತ ಏನು ಹೇಳಿಕ್ ಬರೋದಿಲ್ಲ ಸ್ನೇಹಿತರೆ, ಬೇಸ್ಡ್ ಆನ್ ಅವರ ಒಂದು IPO ರಿಕ್ವೈರ್ಮೆಂಟ್ ಬೇಸಿಸ್ ಮೇಲೆ. ಅದ್ರ ಜೊತೆಗೆ ಇವರ ಒಂದು ಡೈರೆಕ್ಟ್ ಕಾಂಪಿಟೇಟರ್ ಯಾರು ಅಂತ ಹೇಳಿದ್ರೆ ನಾನು ಆಡಿಯೋ ಹೇಳಿದ್ದೀನಿ, ಇವರ ಒಂದು ಬಿಸ್ನೆಸ್ ಸ್ಟ್ರಕ್ಚರ್ ಏನಿದೆ ಹೈಬ್ರಿಡ್ ಇದೆ, ಅಂದ್ರೆ ಹೈಬ್ರಿಡ್ ಬಿಸ್ನೆಸ್ ಸ್ಟ್ರಕ್ಚರ್ ಅಥವಾ ಹೈಬ್ರಿಡ್ ಬ್ರೋಕರೇಜ್ ಸಿಸ್ಟಮ್ ಇರೋದ್ರಿಂದ ಇವರು ಫುಲ್ ಸರ್ವಿಸಸ್ ಸಹ ಕೊಡ್ತಾರೆ, ಅದ್ರ ಜೊತೆಗೆ ಡಿಸ್ಕೌಂಟ್ ಬ್ರೋಕರೇಜ್ ಸಹ ಕೊಡೋದ್ರಿಂದ ಇವರ ಡೈರೆಕ್ಟ್ ಕಾಂಪಿಟೇಟರ್ಸ್ ನೋಡಿದ್ರೆ ನಾವು ICICI ಡೈರೆಕ್ಟ್, HDFC ಸೆಕ್ಯೂರಿಟೀಸ್, ಶೇರ್ ಖಾನ್, ಕೋಟೆಕ್ ಮಹೇಂದ್ರ ಅವರ ಒಂದು ಸೆಕ್ಯೂರಿಟೀಸ್ ಏನಿದೆ, ಅದ್ರ ಜೊತೆಗೆ ಮೋತಿಲಾಲ್ ಓಸ್ವಾಲ್ ಅನ್ನೋ ಒಂದು ಡೈರೆಕ್ಟ್ ಕಾಂಪಿಟೇಟರ್ಸ್ ಇದ್ದಾರೆ ಫುಲ್ ಸರ್ವಿಸ್ ಪ್ರೊವೈಡರ್ ಅಲ್ಲಿ. ಅದ್ರ ಜೊತೆಗೆ ಡಿಸ್ಕೌಂಟ್ ಸರ್ವಿಸ್ ಪ್ರೊವೈಡರ್ಸ್ ಅಲ್ಲಿ ನಾವು ಬಂತು ಅಂದ್ರೆ ಆಬ್ವಿಯಸ್ಲಿ Zerodha is number 1, no doubt in that. ಅದ್ರ ಜೊತೆಗೆ ಅಪ್ಸ್ಟಾಕ್ ನಂಬರ್ 2 ಅಲ್ಲಿ ಇದೆ. ಅದ್ರ ಜೊತೆಗೆ 5 ಪೈಸಾ ಇಟ್ಸ್ ಓಕೆ ಅಂತ ಹೇಳ್ಬೋದು, ಅಷ್ಟೇನು ಗ್ರೇಟ್ ಇಲ್ಲ. ಬಟ್ ಡಿಸ್ಕೌಂಟ್ ಬ್ರೋಕರೇಜ್ ಅಲ್ಲಿ ಇವರಿಗೆ ಡೈರೆಕ್ಟ್ ಕಾಂಪಿಟೇಟರ್ ಅಂತ ಹೇಳಿದ್ರೆ Zerodha ಪ್ಲಸ್ ಅಪ್ಸ್ಟಾಕ್ ಅಂತ ಹೇಳ್ಬೋದು ಸ್ನೇಹಿತರೆ. ಓಕೆ, ನಾನು ಯೂಸ್ ಮಾಡುವಂತ ಟ್ರೇಡಿಂಗ್ ಟರ್ಮಿನಲ್ ಸಹ Zerodha ಮತ್ತೆ ಅಪ್ಸ್ಟಾಕ್ ಆಗಿದೆ. ಅಕೌಂಟ್ ನಿಮ್ಗೆ ಓಪನ್ ಏನಾದ್ರು ಮಾಡ್ಬೇಕಂದ್ರೆ ಈ ವಿಡಿಯೋದ ಕೆಳಗೆ ಇರುವಂತ ಲಿಂಕ್ ಏನಿದೆ ಅದನ್ನ ಕ್ಲಿಕ್ ಮಾಡಿ ಅಕೌಂಟ್ ಓಪನ್ ಮಾಡಿ ನನಗೂ ಸಪೋರ್ಟ್ ಮಾಡಬಹುದು, ನನಗೂ ಮೋಟಿವೇಶನ್ ಸಹ ಸಿಗುತ್ತೆ. ಅದ್ರ ಜೊತೆಗೆ ಇವ್ರು ರನ್ ಮಾಡೋ ಒಂದು ಹೈಬ್ರಿಡ್ ಏನ್ ಬಿಸ್ನೆಸ್ ಇದೆ ಆ ರೀತಿಯ ಒಂದು ಡೈರೆಕ್ಟ್ ಕಾಂಪಿಟೇಟರ್ ಯಾರಂತ ನೋಡಿದ್ರೆ ಈಡಲ್ ವೇಸ್ ಅಂತ ನೋಡ್ಬೋದು, ಅದ್ರ ಜೊತೆಗೆ ಆಕ್ಸಿಸ್ ಡೈರೆಕ್ಟ್ ಸಹ ನೋಡ್ಬೋದು. ಇವರಿಬ್ರು ಸಹ ಡಿಸ್ಕೌಂಟ್ ಅದ್ರ ಜೊತೆಗೆ ಒಂದು ಫುಲ್ ಸರ್ವಿಸ್ ಪ್ರೊವೈಡರ್ ಕೊಡೋದ್ರಿಂದ ಇವಿಷ್ಟು ಕಾಂಪಿಟೇಟರ್ಸ್ ನಮ್ಮ ಈ ಏಂಜಲ್ ಬ್ರೋಕಿಂಗ್ ಡೈರೆಕ್ಟ್ ಆಗಿದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಅದ್ರ ಜೊತೆಗೆ ಈ ಒಂದು ಬ್ರೋಕರೇಜ್ ಒಂದು ಇಂಡಸ್ಟ್ರಿ ಏನಿದೆ ಅದು ಒಂದು ಇಟ್ಸ್ ಏನಂದ್ರೆ ಇದು ಜಸ್ಟ್ ಬೆಳೆಯಕ್ ಶುರು ಆಗಿರುವಂತ ಒಂದು ಇಂಡಸ್ಟ್ರಿ ಅಂತ ಹೇಳ್ಬೋದು ಸ್ನೇಹಿತರೆ. ಬಿಕಾಸ್ ಈ ಅಡ್ವಾನ್ಸ್ಡ್ ಕಂಟ್ರೀಸ್ ಎಕ್ಸಾಂಪಲ್ UK, USA, ಜಪಾನ್, ಚೈನಾ ಎಲ್ಲ ಕಂಪೇರ್ ಮಾಡಿದ್ರೆ, ಚೈನಾ ಬಿಟ್ಬಿಡಿ, ಈ ರೀತಿ ಒಂದು ಅಡ್ವಾನ್ಸ್ಡ್ ಕಂಟ್ರೀಸ್ ನೋಡಿದ್ರೆ ಅಲ್ಲಿ ಎಷ್ಟು ಡೆವಲಪ್ಮೆಂಟ್ ಆಗಿದೆ ಈ ಸ್ಟಾಕ್ ಮಾರ್ಕೆಟ್ ಅನ್ನೋ ಒಂದು ಕಂಪ್ಯಾರಿಸನ್ ಮಾಡಿದ್ರೆ ಇಂಡಿಯಾ ತುಂಬಾ ಲೋಯೆಸ್ಟ್ ಪರ್ಸೆಂಟೇಜ್ ಅಂತಾನೆ ಹೇಳ್ಬೋದು. ಅದ್ರ ಬೇಸಿಸ್ ನೋಡಿದ್ರೆ ತುಂಬಾ ಆಪರ್ಚುನಿಟೀಸ್ ಇದೆ, ಇಲ್ಲ ಅಂತ ಹೇಳಕ್ ಬರೋದಿಲ್ಲ. ಬಟ್ ಅದೇ ರೀತಿ ಟಫ್ ಕಾಂಪಿಟೇಷನ್ ಸಹ ಇದೆ. ನೀವು ನೋಡ್ಬೋದು Zerodha ಮತ್ತೆ ಅಪ್ಸ್ಟಾಕ್ ಯಾವ ರೀತಿ ಬೆಳಿತಿದಾರೆ ಅಂತ ನೀವು ನೋಡ್ಬೋದು. ಅವ್ರು ಕೊಡುವಂತ ಡಿಸ್ಕೌಂಟ್ ಆಗಿರ್ಬೋದು, ಅವ್ರು ಕೊಡುವಂತ ಕೆಲವೊಂದು ಆಫರ್ಸ್ ಆಗಿರ್ಬೋದು, ಈ ಏಂಜಲ್ ಬ್ರೋಕಿಂಗ್ ಕೊಡ್ತಾರ ಅನ್ನೋದೇ ನಮ್ಗೊಂದು ಸದ್ಯದ ಒಂದು ಡೌಟ್. ಬ್ರೋಕಿಂಗ್ ನ ಒಂದು ಫೈನಾನ್ಷಿಯಲ್ಸ್ ನೋಡಿದ್ರೆ ಸ್ನೇಹಿತರೆ ನೀವು ನೋಡ್ಬೋದು. ಓವರ್ ಆಲ್ ನಾನು ಜಸ್ಟ್ ನಿಮ್ಗೆ ಹೇಳ್ಬಿಡ್ತೀನಿ, ನಿಮ್ಗೆ ಐಡಿಯಾ ಬರುತ್ತೆ. ಬಿಕಾಸ್ ಇನ್ ಡೆಪ್ತ್ ಆಯ್ತು ಅಂದ್ರೆ ಸುಮಾರು ಜನ ಹೇಳಿದ್ರು ಸರ್ IPO ಅನಾಲಿಸಿಸ್ ತುಂಬಾ ಚೆನ್ನಾಗಿದೆ ಬಟ್ ತುಂಬಾ ಲೆಂತಿ ಆಯ್ತು ಅಂತ ಹೇಳಿದ್ರು. ಅದಕ್ಕೆ ಹೇಳೋದು ಸ್ನೇಹಿತರೆ, ನಾಲೆಜ್ ನಿಮ್ಗೆ ಯಾವಾಗ ಬೇಕು ಅಂತ ನಿಮ್ಗೆ ಅನ್ಸುತ್ತೆ ಅವಾಗ ವಿಡಿಯೋ ಲೆಂತಿ ಆಗೇ ಆಗುತ್ತೆ. ಬಿಕಾಸ್ ನಾನು ತುಂಬಾ ಒಂದು ಶಾರ್ಟ್ ಆಗಿ ಮಾಡ್ಬಿಟ್ರೆ ನಿಮ್ಗೊಂದು ಏನಂದ್ರೆ ಇನ್ಫಾರ್ಮೇಶನ್ ಸಿಗಲ್ಲ, ನೀವು ಕಲಿಯಲ್ಲ. ನನ್ನ ಪರ್ಪಸ್ ನೀವು ಕಲಿಬೇಕು ಅನ್ನೋ ಒಂದು ಇಂಟೆನ್ಷನ್. ಅದ್ರ ಬೇಸಿಸ್ ಮೇಲೆ ಈ ಒಂದು ಫೈನಾನ್ಷಿಯಲ್ಸ್ ನೋಡಿದ್ರೆ ಸ್ನೇಹಿತರೆ ನೋಡಿ, ರೆವಿನ್ಯೂ ಇಯರ್ ಆನ್ ಇಯರ್ ನೀವು ನೋಡ್ಬೋದು ನಾಟ್ ಸೋ ಗ್ರೇಟ್ ಅಂತಾನೆ ಹೇಳ್ಬೋದು. ಬಿಕಾಸ್ ಇರುವಂತ ಒಂದು ಟಫ್ ಕಾಂಪಿಟೇಷನ್ ಇದೆ ನೋಡಿ. 2018 ಅಲ್ಲಿ 2019 ಅದ್ರ ಜೊತೆಗೆ 2020 ಒಂದು ಕಂಪ್ಯಾರಿಸನ್ ನೋಡಿದ್ರೆ ನೋಡಿ ಮೋರ್ ಆರ್ ಲೆಸ್ ಸೇಮ್ ಇದೆ. ಇಟ್ಸ್ ನಾಟ್ ಸೋ ಗ್ರೇಟ್ ಅಂತಾನೆ ಹೇಳ್ಬೋದು. ಸೊ ಆಸ್ ಆನ್ ಜೂನ್ ಎಂಡ್ ನೋಡಿದ್ರೆ 2384 ಮಿಲಿಯನ್ಸ್ ಒಂದು ರೆವಿನ್ಯೂ ಮಾಡಿದಾರೆ ಅಂತಾನೆ ಹೇಳ್ಬೋದು. ಅದ್ರ ಜೊತೆಗೆ ಇನ್ಕಮ್ ನೋಡಿದ್ರೆ 2400 ಇದೆ ಆಸ್ ಆನ್ ಜೂನ್ ಎಂಡ್ ಅಲ್ಲಿ ನೋಡ್ಬೋದು. ಓವರ್ ಆಲ್ ಪ್ರಾಫಿಟ್ ಫಾರ್ ದ ಪೀರಿಯಡ್ ಈ ಒಂದು ಆಸ್ಪೆಕ್ಟ್ ನೋಡಿದ್ರೆ ನೋಡಿ 1070 crores ಇದೆ, 798 crores ಇದೆ, ಡ್ರಾಪ್ ಆಗಿದೆ. ಅದ್ರ ಜೊತೆಗೆ 2020 ನೋಡ್ರಿ ಮತ್ತೆ ಒಂದು ಫ್ಯೂ ಕ್ರೋರ್ಸ್ ಇನ್ಕ್ರೀಸ್ ಆಗಿದೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಓವರ್ ಆಲ್ ನೀವು ನೋಡಿದ್ರೆ ಆಸ್ ಆನ್ ಜೂನ್ 2020 ನೋಡಿದ್ರೆ 473 crores ಇದೆ, ವಿಚ್ ಇಸ್ ವೆರಿ ಗುಡ್ ಸೈನ್ ಕಂಪೇರ್ ಟು 2020. ಬಿಕಾಸ್ 2019-20 ಸಿವಿಯರ್ ಕಾಂಪಿಟೇಷನ್ ಇದ್ರಿಂದ ತುಂಬಾ ಆಫರ್ಗಳು ಅದು ಇದು ಕೊಡೋದ್ರಿಂದ ಸ್ವಲ್ಪ ಲಾಸ್ ಆಗಿರ್ಬೋದು ಅಂತ ಹೇಳ್ಬೋದು. ಬಟ್ 2020 ಅಲ್ಲಿ ತುಂಬಾ ಒಂದು ಒಳ್ಳೆ ರೆವಿನ್ಯೂ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು, ಈ ಬೇಸ್ಡ್ ಆನ್ ಇದು ನಮ್ಮ ಫೈನಾನ್ಷಿಯಲ್ಸ್. ಓಕೆ,
ಇದರ ಜೊತೆಗೆ ಬೇರೆ ಇನ್ಫಾರ್ಮೇಶನ್ಸ್ ನಾನು ಕೊಲೆಕ್ಟ್ ಮಾಡಿದ್ದೀನಿ ಸ್ನೇಹಿತರೆ, ಇದೊಂದು ಬಿಟ್ಟು, ಬಿಕಾಸ್ ಪ್ರಾಸ್ಪೆಕ್ಟಸ್ ಇಷ್ಟೇ ಸಿಕ್ತು, ಬಟ್ ನಾನು ಅದು ಬಿಟ್ಟು ಸಹ ಆಚೆಗೆ ಸಹ ಕೆಲವೊಂದು ರಿಸರ್ಚ್ ಮಾಡಿದ್ದೀನಿ. ಸೊ ಈ ಬ್ರೋಕರೇಜ್ ಫರ್ಮ್ ಅನ್ನುವ ಈ ಒಂದು ಕಾನ್ಸೆಪ್ಟ್ ಏನಿದೆ ಅದರ ಬೇಸ್ ಮೇಲೆ ಈ ರಿಸರ್ಚ್ ನ್ಯೂಸ್ ಟುಡೇ .com ಅನ್ನೋ ಒಂದು ಕಂಪನಿ ಅಥವಾ ವೆಬ್ಸೈಟ್ ಇದೆ. ಅವರೊಂದು ರಿಸರ್ಚ್ ಮಾಡಿದ್ರೆ ಏನಂತ 2024 ಅಷ್ಟರಲ್ಲಿ 2022 ಈ ಒಂದು ಕಂಪ್ಯಾರಿಸನ್ ಮಾಡಿದ್ರೆ ಯಾವ ಯಾವ ಒಂದು ಡಿಸ್ಕೌಂಟ್ ಬ್ರೋಕರೇಜ್ ಆಗಿರ್ಬೋದು, ಫುಲ್ ಸರ್ವಿಸ್ ಪ್ರೊವೈಡರ್ ಆಗಿರ್ಬೋದು, ಅದ್ರ ಜೊತೆಗೆ ಈ ಹೈಬ್ರಿಡ್ ಅಂತ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ ಆ ರೀತಿ ಒಂದು ಬ್ರೋಕರೇಜ್ ಅಲ್ಲಿ ಯಾರ್ಯಾರು ಆಪರೇಷನ್ ಮಾಡ್ತಿದ್ದಾರೆ ಅಥವಾ ವರ್ಕ್ ಮಾಡ್ತಿದ್ದಾರೆ ಅಥವಾ ಬಿಸ್ನೆಸ್ ಸ್ಟ್ರಕ್ಚರ್ ಇದೆ, ಆ ರೀತಿ ನೋಡಿದ್ರೆ ಫುಲ್ ಸರ್ವಿಸ್ ಪ್ರೊವೈಡರ್ ನೋಡಿದ್ರೆ ಡ್ರಾಪ್ ಆಗುವಂತ ಒಂದು ಚಾನ್ಸಸ್ ಹೆಚ್ಚಿಗೆ ಇದೆ ಅಂತ ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಡಿಸ್ಕೌಂಟ್ ಬ್ರೋಕರೇಜ್ ನೋಡಿದ್ರೆ ಒಂದ್ ಸ್ವಲ್ಪ ತಕ್ಕ ಮಟ್ಟಿಗೆ ಕಂಪೇರಿಟಿವ್ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಬಟ್ ಅದ್ರ ಜೊತೆ ನೀವು ಹೈಬ್ರಿಡ್ ನೋಡಿದ್ರೆ ಅಥವಾ ನಮ್ಮ ಈ ಏಂಜಲ್ ಬ್ರೋಕಿಂಗ್ ಏನ್ ಆಪರೇಷನ್ ಮಾಡ್ತಿದ್ದಾರೆ ಆ ಒಂದು ಪರ್ಸೆಂಟೇಜ್ ನೋಡಿದ್ರೆ ಸ್ನೇಹಿತರೆ ಬೈ 2024 ಇನ್ಕ್ರೀಸ್ ಟ್ರೆಂಡ್ ಕಡೆ ಹೋಗುವಂತ ಒಂದು ಚಾನ್ಸಸ್ ಇದೆ ಅನ್ನೋ ಒಂದು ಗುಡ್ ನ್ಯೂಸ್ ನಾನು ನಿಮ್ಗೆ ಶೇರ್ ಮಾಡ್ತಾ ಇದ್ದೀನಿ. ಬಿಕಾಸ್ ಇದು ಯಾವುದೇ ನಿಮ್ಗೆ ಯೂಟ್ಯೂಬ್ ಅಲ್ಲಿ ಈ ಒಂದು ಏಂಜಲ್ ಬ್ರೋಕಿಂಗ್ ಒಂದು IPO ನೀವು ರಿವ್ಯೂ ಮಾಡಿದ್ರೆ ಈ ರೀತಿ ಇನ್ಫಾರ್ಮೇಶನ್ ಸಿಕ್ಕಿಲ್ಲ, ಅದಕ್ಕೂ ನಾನು ಸಪ್ರೇಟ್ ಆಗಿ ಮಾಡಿ ರಿಸರ್ಚ್ ಮಾಡಿ ಶೇರ್ ಮಾಡಿದ್ದೀನಿ, ಅದಕ್ಕೋಸ್ಕರ ನಿಮ್ಗೆ ಹೆಲ್ಪ್ ಆಗ್ಲಿ ಅನ್ನೋ ಪರ್ಪಸ್ಗೋಸ್ಕರ. ಸೊ ಓಕೆ, ಓವರ್ ಆಲ್ ನೋಡಿದ್ರೆ ನಮ್ಗೆ ಪಾಸಿಟಿವ್ ಸೈನ್ ಇರೋದೇ ಈ ಹೈಬ್ರಿಡ್ ಅನ್ನೋ ಒಂದು ಪ್ರಾಸ್ಪೆಕ್ಟಸ್. ಸೊ ಇದು ಇನ್ಕ್ರೀಸ್ ಆಗ್ತಿದೆ, ಇನ್ಕ್ರೀಸ್ ಇನ್ ಟ್ರೆಂಡ್ ಇರೋದ್ರಿಂದ ಪ್ರಾಬಬಲಿ ಇನ್ನೊಂದು 2 to 5 ಇಯರ್ಸ್ ಸ್ನೇಹಿತರೆ ಈ ಒಂದು ಹೈಬ್ರಿಡ್ ಸ್ಟ್ರಕ್ಚರ್ ಏನಿದೆ ಅದು ಒಳ್ಳೆ ಒಂದು ರೆವಿನ್ಯೂ ಕೊಡುವಂತ ಒಂದು ಬಿಸ್ನೆಸ್ ಅಂತ ಹೇಳ್ಬೋದು. ಬಿಕಾಸ್ ಫುಲ್ ಸರ್ವಿಸ್ ಪ್ರೊವೈಡರ್ ಸಹ ಕೆಲವೊಬ್ರು ಫೇಲ್ ಆಗ್ಬೋದು, ಅದ್ರ ಜೊತೆಗೆ ಡಿಸ್ಕೌಂಟ್ ಬ್ರೋಕರೇಜ್ ಸಹ ಕೆಲವೊಂದು ಟೈಮ್ ಫೇಲ್ ಆಗ್ಬೋದು. ಬಟ್ ಈ ಹೈಬ್ರಿಡ್ ಮಾಡೋದ್ರಿಂದ ಅವ್ರಿಗೆ ಎರಡು ಸ್ಟ್ರೀಮ್ ಆಫ್ ರೆವಿನ್ಯೂಸ್ ಬರೋದ್ರಿಂದ ತುಂಬಾ ಹೆಲ್ಪ್ ಆಗುವಂತ ಚಾನ್ಸಸ್ ಹೆಚ್ಚಿಗೆ ಇದೆ. ಇದರ ಜೊತೆಗೆ ಈ ಒಂದು ಏನಂದ್ರೆ ಬ್ರೋಕರೇಜ್ ಫರ್ಮ್ ಅಲ್ಲಿ ಟಾಪ್ ಯಾರ್ಯಾರು ಎಷ್ಟೆಷ್ಟು ಕ್ಲೈಂಟ್ಸ್ ನ ಹೊಂದಿದ್ದಾರೆ ಅಂತ ನೀವು ನೋಡಿದ್ರೆ ಸ್ನೇಹಿತರೆ, ಟಾಪ್ 1 ಅಲ್ಲಿ ಬಂದು ಜೆರೋದಾ ಇದೆ, ಫಾಲೋಡ್ ಬೈ ICICI. ಬಿಕಾಸ್ ಲಾಸ್ಟ್ ಇಯರ್ ಗಂಟ ICICI ಸೆಕ್ಯೂರಿಟೀಸ್ ಲಿಮಿಟೆಡ್ ಫಸ್ಟ್ ಇತ್ತು, ನಂತರದ ಒಂದು ಪ್ರಾಬ್ಲಿ ಮಿಡ್ ಆಫ್ 2019 ಅಂತ ಅನ್ಕೋತೀನಿ. ಸೊ ಜೆರೋದಾ ಅವರು ಓವರ್ಟೇಕ್ ಮಾಡಿ ಜೆರೋದಾ ನಂಬರ್ 1 ಇದ್ದಾರೆ, ನಂಬರ್ 2 ಅಲ್ಲಿ ICICI ಡೈರೆಕ್ಟರ್ ಇದ್ದಾರೆ, ಡೈರೆಕ್ಟ್ ಸೆಕ್ಯೂರಿಟೀಸ್ ಇದ್ದಾರೆ. ಸೊ HDFC ಸೆಕ್ಯೂರಿಟೀಸ್, ಶೇರ್ ಖಾನ್, ಕೋಟಕ್ ಸೆಕ್ಯೂರಿಟೀಸ್, ಆಕ್ಸಿಸ್ ಸೆಕ್ಯೂರಿಟೀಸ್ ಇದ್ದಾರೆ. ಸೊ ಇದು ಆಸ್ ಆನ್ 19 ಸೆಪ್ಟೆಂಬರ್ 2020 ನಾನು NSE ಅಲ್ಲಿ ತಗೊಂಡಿರುವಂತ ಡೇಟಾ ಸ್ನೇಹಿತರೆ. ಇದ್ರ ಬೇಸ್ ಮೇಲೆ ನೋಡಿದ್ರೆ ನಮ್ಮ ಟಾಪ್ 5 ಅಲ್ಲಿ ಈ ಏಂಜಲ್ ಬ್ರೋಕಿಂಗ್ ಕಂಪನಿ ಇಲ್ಲ. ದಟ್ ಈಸ್ ದಿ ಬಿಗ್ಗೆಸ್ಟ್ ಪ್ರಾಬ್ಲಮ್ ಅಂತ ಹೇಳ್ಬೋದು. ಸೊ ಇದು ಒಂದೇ ಪ್ರಾಬ್ಲಮ್ ಅಲ್ಲ, ಅಟ್ಲೀಸ್ಟ್ ಟಾಪ್ 10 ಎಲ್ಲಾದ್ರೂ ಇರ್ಬೇಕಲ್ವಾ, ಅದು ನೋಡ್ಬೇಡ. ಅದ್ರ ಬೇಸ್ ಮೇಲೆ ನೋಡಿದ್ರೆ ಈ ನಮ್ಮ ಏಂಜಲ್ ಬ್ರೋಕಿಂಗ್ ಬಂದು ಟಾಪ್ 7 ಅಲ್ಲಿ ಇದ್ದಾರೆ. ಈ ನಮ್ಮ ಬೇಕಾದ್ರೆ ನೋಡ್ಬೋದು 1 2 3 4 5 6 7. ಸೊ ಟಾಪ್ 7 ಅಲ್ಲಿ ಇರೋದ್ರಿಂದ ನೀವು ನೋಡ್ಬೋದು ಅವರ ಒಂದು ಕ್ಲೈಂಟ್ಸ್ ಬೇಸ್ ಎಷ್ಟಿದೆ ಅಂತ ನೋಡ್ಬೋದು. ಇದು NSE ಅಲ್ಲಿ ಡೌನ್ಲೋಡ್ ಮಾಡಿರುವಂತ ಡೇಟಾ ವಿಚ್ ಇಸ್ ರಿಯಲ್ ಟೈಮ್ ಡೇಟಾ ಆಗಿರೋದ್ರಿಂದ ಆಬ್ವಿಯಸ್ಲಿ ಜೆರೋದಾ ನಂಬರ್ 1 ಇದ್ದಾರೆ, ಫಾಲೋಡ್ ಬೈ ICICI ಡೈರೆಕ್ಟ್, HDFC, ಶೇರ್ ಖಾನ್, ಕೋಟೆಕ್ ಸೆಕ್ಯೂರಿಟೀಸ್, ಆಕ್ಸಿಸ್ ಸೆಕ್ಯೂರಿಟೀಸ್, ನಂತರ ಬರೋದು ಈ ಏಂಜಲ್ ಬ್ರೋಕಿಂಗ್ ಲಿಮಿಟೆಡ್ ಆಗಿರೋದ್ರಿಂದ ಇವರ ಒಂದು ಕಂಪೇರ್ ನೋಡಿ ಈ ಒಂದು ಟಾಪ್ 5 6 7 ನೋಡಿದ್ರೆ ಇವ್ರಿಗೆ ಈ ಟಾಪ್ 5 ಅಲ್ಲಿ ಹೋಗುವಂತ ಚಾನ್ಸಸ್ ಹೆಚ್ಚಿಗೆ ಇದೆ ಅಂತ ಹೇಳ್ಬೋದು. ಇವ್ರ ಏನಾದ್ರು ವರ್ಕ್ ಹಾರ್ಡ್ ಮಾಡಿ ಒಂದು ಒಳ್ಳೊಳ್ಳೆ ಆಫರ್ಸ್ ಕೊಟ್ಟು ಹೊಸ ಒಂದ್ ಏನಂತಾರೆ ಕ್ಲೈಂಟ್ ಬೇಸ್ ನ ಇನ್ಕ್ರೀಸ್ ಮಾಡ್ಕೊಂಡ್ರೆ ಇವ್ರ ಏನಾದ್ರು ಟಾಪ್ 5 ಹೋಯ್ತು ಅಂತ ಹೇಳಿದ್ರೆ ಸ್ನೇಹಿತರೆ ಇದು ಸೂಪರ್ ಡೂಪರ್ ಆಗಿರುವಂತ ಒಂದು ಸ್ಟಾಕ್ ಅಂತ ಹೇಳ್ಬೋದು ಫಾರ್ ಲಾಂಗ್ ಟರ್ಮ್. ಓಕೆ, ಆಸ್ ಆಫ್ ನೌ. ಇದರ ಜೊತೆಗೆ ನಾನು ಮುಂದಿನ ಒಂದು ರಿಸರ್ಚ್ ನಾನು ಏನ್ ನಿಮ್ಗೆ ಶೇರ್ ಮಾಡ್ತಾ ಇದೀನಿ ಅಂತ ಹೇಳಿದ್ರೆ, ಈ ಒಂದು ಕಂಪನಿಯು ಕೆಲವೊಂದು ಇನ್ಫಾರ್ಮೇಶನ್ಸ್ ಕೊಟ್ಟಿದ್ದಾರೆ. ಆಸ್ ಆನ್ Q1 2021 ಒಂದು ಕ್ಲೈಂಟ್ ಬೇಸ್ ನೋಡ್ಕೊಂಡ್ರೆ ಏಪ್ರಿಲ್ ಇಂದ ಜೂನ್ ಗಂಟ ಏನ್ ನೋಡ್ಕೊಂಡ್ರೆ ಡೇಟಾ, ಅದ್ರ ಬೇಸಿಸ್ ಮೇಲೆ ಜೆರೋದಾ ಅವರು 27% ಕಸ್ಟಮರ್ ಬೇಸ್ ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ. ಸೊ ಟಾಪ್ 25% ಏಂಜಲ್ ಬ್ರೋಕಿಂಗ್ ಇರೋದ್ರಿಂದ ಒಂದು ಒಳ್ಳೆ ಒಂದು ನ್ಯೂಸ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ ನಮ್ಮ ಏಂಜಲ್ ಬ್ರೋಕಿಂಗ್ ಕಂಪನಿಗೆ. ಓಕೆ, ಇದಿಷ್ಟೇ ನನಗೆ ಈ ಒಂದು ಪ್ರಾಸ್ಪೆಕ್ಟಸ್ ಅಲ್ಲಿ ಹೈಲೈಟ್ ಅನ್ಸಿದ್ದು ಸ್ನೇಹಿತರೆ. ಅದು ಬಿಟ್ಟು ಅಷ್ಟು ದೊಡ್ಡ ಇನ್ಫಾರ್ಮೇಶನ್ ಸಿಕ್ಕಿಲ್ಲ. ಈ ಪ್ರಾಸ್ಪೆಕ್ಟಸ್ ನೋಡೋದು ಜಸ್ಟ್ 99 ಪೇಜಸ್ ಇದೆ. ಬಿಕಾಸ್ ಹಿಂದಿನ ನಾನು ವಿಡಿಯೋಗಳು ಏನ್ ಶೇರ್ ಮಾಡಿ ಅದ್ರಲ್ಲಿ ನೋಡೋದು ಪ್ರಾಸ್ಪೆಕ್ಟಸ್ 300 ಪೇಜ್ 400 ಪೇಜಸ್ ಕಂಟ. ಬಟ್ ಈ ಒಂದು ಕಂಪನಿಯಲ್ಲಿ ಸಣ್ಣ ಕಂಪನಿ ಆಗಿರೋದ್ರಿಂದ 99 ಪೇಜಸ್ ಪ್ರಾಸ್ಪೆಕ್ಟಸ್ ಇದೆ. ತುಂಬಾ ಈಸಿ ಸಹ ನಾನು ರಿಸರ್ಚ್ ಮಾಡ್ಬಿಟ್ಟೆ. ಇದರ ಫೈನಲ್ ಕನ್ಕ್ಲೂಷನ್ ಏನಂದ್ರೆ ಸ್ನೇಹಿತರೆ, IPO ಒಂದು ಇನ್ಫಾರ್ಮೇಶನ್ ಹೇಳ್ಬಿಟ್ಟು ನಿಮ್ಗೆ ಹೇಳ್ಬಿಡ್ತೀನಿ. ಈ ಒಂದು IPO ಓಪನ್ ಆಗೋದು ಬಂದು ಸೊ 22 ಸೆಪ್ಟೆಂಬರ್ 2022 ಓಪನ್ ಆಗುತ್ತೆ, 24 ಗಂಟೆ ಅವೈಲೇಬಲ್ ಇರುತ್ತೆ. ಸೊ ಟೋಟಲ್ 600 crores ಆಫ್ ವರ್ತ್ ಅವ್ರು ರೇಸ್ ಮಾಡ್ತಿದ್ದಾರೆ. ಅದರಲ್ಲಿ ಫ್ರೆಶ್ ಇಶ್ಯೂ ಬಂದು 300, ಆಫರ್ ಫಾರ್ ಸೇಲ್ ಬಂದು 300. ಆಫರ್ ಫಾರ್ ಸೇಲ್ ಅಂದ್ರೆ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್ ಸೆಲ್ ಮಾಡ್ತಿದ್ದಾರೆ. ಸೊ ಇವರ ಒಂದು ಬಿಡ್ಡಿಂಗ್ ಪ್ರೈಸ್ ಬಂದು 305 306 ಇದೆ. ದಿಸ್ ಇಸ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್ ಅಂತ ಹೇಳ್ಬೋದು ಸ್ನೇಹಿತರೆ. ಬಿಕಾಸ್ ಇವ್ರು ನಂಬರ್ 1 ನಂಬರ್ 2 ಆಗಿದ್ರೆ ನಾನು 300 500 ಬೇಕಾದ್ರೆ ಕೊಡ್ತಿದ್ದೆ. ಬಟ್ ಟಾಪ್ 7 ಅಲ್ಲಿ ಇರೋದ್ರಿಂದ ₹305 ₹306 ತುಂಬಾ ಒಂದು ಹೈ ಪ್ರೈಸ್ ಅಂತ ಹೇಳ್ಬೋದು. ನನ್ನ ಒಂದು ಏನಂತ ಫೈನಾನ್ಷಿಯಲ್ ಅನಾಲಿಸಿಸ್, ಅದ್ರ ಜೊತೆಗೆ ಕಾಂಪಿಟೇಟರ್ ಅನಾಲಿಸಿಸ್, ಮಾರ್ಕೆಟ್ ಅನಾಲಿಸಿಸ್ ಮಾಡಿದ್ಮೇಲೆ ಈ ಒಂದು ಏನಂತಾರೆ ಸ್ಟಾಕ್ಗೆ ₹200 ಇಂದ ₹250 ಕೊಡ್ಬೋದು ಅನ್ನೋ ನನ್ನ ಒಂದು ಸಜೆಷನ್ ಸ್ನೇಹಿತರೆ, ಅಥವಾ ನನ್ನ ಒಂದು ಕನ್ಕ್ಲೂಷನ್. ಸೊ ಒಂದ್ ಲಾಟ್ ನೀವು ಮಾಡ್ಬೇಕು, ಮಿನಿಮಮ್ 49 ಶೇರ್ಸ್ BSE ಮತ್ತೆ NSE ಲಿಸ್ಟ್ ಆಗುತ್ತೆ. ಸೊ ಒಂದು ಸ್ಟಾಕ್ ಗೆ ನೀವು ಈ ಪ್ರೈಸ್ ಬಿಟ್ ಮಾಡಿದ್ರೆ 14,994 ನೀವು ಒಂದ್ ಬಿಡ್ ಗೆ ಪೇ ಮಾಡ್ಬೇಕು. ಸೊ ಇಲ್ಲ ನೀವು ಮ್ಯಾಕ್ಸಿಮಮ್ ಮಾಡ್ಬೇಕಂದ್ರೆ 13 ಬಿಡ್ ಮಾಡ್ಬೋದು, ಅದು
37 ಶೇರ್ಸ್ ಆಗುತ್ತೆ. ಅದು 1,94,922 ಅಮೌಂಟ್ ಗಂಟ ನೀವು ಬಿಡ್ಡಿಂಗ್ ನ ಮಾಡ್ಬೋದು. ಇದಿಷ್ಟು ಆದ್ಮೇಲೆ ಸತೀಶ್ ಅವರೇ ಇಷ್ಟೊಂದು ಇನ್ಫಾರ್ಮೇಶನ್ಸ್ ಹೇಳ್ಬಿಟ್ರಿ, ಇವಾಗ ನಾ ಮಾಡಬಾರ್ದಾ ಅಂತ ನೀವೇನಾದ್ರು ಕೇಳಿದ್ರೆ ಸ್ನೇಹಿತರೆ, ಆಲ್ರೆಡಿ ನಿಮ್ಗೆ ಒಂದು ಕ್ಲೂ ಕೊಟ್ಬಿಟ್ಟಿದೀನಿ. ಸೊ ಪ್ರೈಸ್ 305 ಇಂದ 306 ಏನಿದೆ ಆ ಒಂದು ಬಿಡ್ಡಿಂಗ್ ಪ್ರೈಸ್ ಸ್ವಲ್ಪ ಕಾಸ್ಟ್ಲಿ ಅಂತ ಅನಿಸ್ತು ಕಂಪೇರ್ ಟು ಮಾರ್ಕೆಟ್. ಅಂದ್ರೆ ಏನ್ ಹೇಳ್ತಾರೆ ಎಕ್ಸ್ಪರ್ಟ್ಸ್, ಅದ್ರ ಜೊತೆಗೆ ಈ ಮಾರ್ಕೆಟ್ ಅಲ್ಲಿ ಏನು ಒಂದು ಈ ಇಂಡಸ್ಟ್ರಿ ಇರುವಂತ ಕೆಲವೊಂದು ಕಾಂಪಿಟೇಟರ್ಸ್ ನ ಕಂಪೇರ್ ಮಾಡಿದ್ರೆ ಕಾಸ್ಟ್ಲಿ ಅಂತ ಅನಿಸ್ತು. ಬಟ್ 2 ಸಜೆಷನ್ ಕೊಡ್ತೀನಿ. ಒಂದೇನಂತಂದ್ರೆ ನಿಮ್ಗೆ ಏನಾದ್ರು ಜಸ್ಟ್ ನಿಮ್ ಲಕ್ ಟ್ರೈ ಮಾಡ್ಬೇಕು ಅಂತ ಹೇಳಿದ್ರೆ ಜಸ್ಟ್ ಬಿಡ್ಡಿಂಗ್ ಮಾಡಿ. ನಿಮ್ಗೆ ಏನಾದ್ರು ಅಲಾಟ್ಮೆಂಟ್ ಆಯ್ತು ಅಂತ ಹೇಳಿದ್ರೆ ಯಾವತ್ ಲಿಸ್ಟ್ ಆಗುತ್ತೆ ಅವತ್ತಿನ ಲಿಸ್ಟಿಂಗ್ ಡೇಟ್ ನಾನು ಇನ್ನೂ ಕೊಟ್ಟಿಲ್ಲ, ಬಿಕಾಸ್ ಅದು ಇನ್ನೂ 22 ಇದೆ. ಸೊ ಲಿಸ್ಟಿಂಗ್ ದಿವಸ ನೀವು ಸ್ಟಾಕ್ ನ ಸೆಲ್ ಮಾಡಿ ಎಷ್ಟು ಪ್ರಾಫಿಟ್, ಬಿಕಾಸ್ 20 to 30% ಅಷ್ಟೇ ಸ್ನೇಹಿತರೆ ಇದು ಒಂದು ಪ್ರೀಮಿಯಂ ಅಲ್ಲಿ ಲಿಸ್ಟ್ ಆಗುವಂತ ಚಾನ್ಸಸ್ ಇದೆ ಆಸ್ ಆಫ್ ನೌ. ಓಕೆ, ಅದ್ರ ಜೊತೆಗೆ ಇಲ್ಲ ಸತೀಶ್ ಅವರೇ ನಾನು ಬಿಡ್ಡಿಂಗ್ ಮಾಡಿ ಲಾಂಗ್ ಟರ್ಮ್ ಇಟ್ಕೊಂತೀನಿ ಅಂತ ಹೇಳಿದ್ರೆ ಬಿಡ್ಡಿಂಗ್ ಮಾಡಿ ಲಾಂಗ್ ಟರ್ಮ್ ಇಟ್ಕೊಬಹುದು. ಬಟ್ ಪ್ರಾಬಬ್ಲಿ ಈ ಒಂದು ಸ್ಟಾಕ್ ಗೆ ತುಂಬಾ ವೇರಿಯೇಷನ್ಸ್ ಇರುವಂತ ಚಾನ್ಸಸ್ ಹೆವಿ ಇದೆ ಸ್ನೇಹಿತರೆ. ದಟ್ ಇಸ್ ವಾಟ್ ಐ ಕ್ಯಾನ್ ಟೆಲ್ ಯು. ಓಕೆ, ಸೊ ನನ್ನ ಕೇಳಿದ್ರೆ ನಾನೇನಾದ್ರು ಅಪ್ಲೈ ಮಾಡ್ತೀನಾ ಮಾಡಲ್ಲ ಅಂತ ಕೇಳಿದ್ರೆ ಆಬ್ವಿಯಸ್ಲಿ ನಾನು ನನ್ನ ಟ್ರೈ ಮಾಡೇ ಮಾಡ್ತೀನಿ. ಮಾಡಿದ್ಮೇಲೆ ಏನಾದ್ರು ಅಲಾಟ್ಮೆಂಟ್ ಆಯ್ತು ಅಂತ ಹೇಳಿದ್ರೆ ಯಾವತ್ತು ಆ ಒಂದು ಸ್ಟಾಕ್ ಮಾರ್ಕೆಟ್ಗೆ ಲಿಸ್ಟ್ ಆಗುತ್ತೆ ಅವತ್ತಿನ ಸೆಲ್ ಮಾಡಿ ಎಕ್ಸಿಟ್ ಆಗಿ ಎಷ್ಟು ಪ್ರಾಫಿಟ್ ಬರುತ್ತೆ ಎಷ್ಟು ಲಾಸ್ ಬರುತ್ತೆ ತಗೊಂಡು ಎಕ್ಸಿಟ್ ಆಗಿ ರಿಲ್ಯಾಕ್ಸ್ ಆಗ್ತೀನಿ. ಸೊ ಫ್ಯೂಚರ್ ಅಲ್ಲಿ ಈ ಸ್ಟಾಕ್ ಏನಾದ್ರು 200 ಇಂದ 150 ಈ ಒಂದು ರೇಂಜ್ ಅಲ್ಲಿ ಬಂತಂದ್ರೆ ಬೈ ಮಾಡಿ ಇಟ್ಕೊಂಡು ಲಾಂಗ್ ಟರ್ಮ್ ಗೆ ನಾನು ಪ್ಲಾನಿಂಗ್ ಮಾಡಕ್ಕೆ ಡಿಸೈಡ್ ಮಾಡಿದೀನಿ. ಇದು ಈ ಒಂದು ಏಂಜಲ್ ಬ್ರೋಕಿಂಗ್ ನ ಒಂದು IPO ಇನ್ಫಾರ್ಮೇಶನ್ ಸ್ನೇಹಿತರೆ. ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ನೀವು ಕಲಿದ್ರೆ ಬೇರೆಯವ್ರಿಗೆ ಕಳ್ಸಿಕೊಡಿ ಅಂತ ಹೇಳ್ತಾ, ಅಕೌಂಟ್ ಓಪನ್ ಮಾಡಿ ನನಗೆ ಸಪೋರ್ಟ್ ಮಾಡಬೇಕು, ನನ್ನ ಕ್ಯಾಶ್ ಅಂಡ್ ಫಸ್ಟ್ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗ್ಬೇಕು ಅಂತ ಹೇಳಿದ್ರೆ ಅಪ್ಸ್ಟಾಕ್ ಮತ್ತೆ ಝೊರಾದ ಮುಖಾಂತರ ನೀವು ಅಕೌಂಟ್ ಓಪನ್ ಮಾಡಬಹುದು. ಈ ವಿಡಿಯೋದ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ, ಕ್ಲಿಕ್ ಮಾಡಿ ಅಕೌಂಟ್ ಓಪನ್ ಮಾಡಿ ಡೀಟೇಲ್ಸ್ ನನಗೆ ವಾಟ್ಸ್ಆಪ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮೀಟ್ ಮಾಡಲ್ಲ. ಸತೀಶ್, ನಮಸ್ಕಾರ.